ಹೆಬ್ರಿ ಬಚ್ಚಪುವಿನ ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಅಮ್ಮನವರ ಸನ್ನಿಧಿಯಲ್ಲಿ ವಾರ್ಷಿಕ ಮಹೋತ್ಸವವು ಇತ್ತೀಚೆಗೆ ಬಾಳೆಕುದ್ರು ಮಠಾಧೀಶರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಿತು. ಉಪಸ್ಥಿತರಿದ್ದ ಬಾಳೆಕುದ್ರು ಶ್ರೀಮಠದ ನರಸಿಂಹಾಶ್ರಮ ಸ್ವಾಮೀಜಿಯವರು ಆಶೀರ್ವಾದ ನೀಡಿದರು. ಆದರೆ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಸಂಸ್ಕೃತಿ ಕೆಲವಾರು ಮಾತ್ರ ಉಳ್ಕೊಂಡಿದೆ. ಅದರಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಎಲ್ಲಿಂದ ಪ್ರಾರಂಭವಾಯಿತು ಅಂತಲಾದರೂ ಗೊತ್ತಾಗುತ್ತೆ. ಆದರೆ ನಮ್ಮ ಸನಾತನ ಸಂಸ್ಕೃತಿ ಎಲ್ಲಿಂದ ಪ್ರಾರಂಭವಾಯಿತು ಅಂತಲೇ ಇಲ್ಲ. ಅಂದರೆ ಅದು ಹುಟ್ಟಿದ್ದಲ್ಲ, ಅಪೌರುಷೇಯ ಅಂತ ಹೇಳ್ತೇವೆ. ವೇದಗಳಿದೆ, ನಮ್ಮ ಧರ್ಮಗ್ರಂಥಗಳು ಬೇರೆ ಬೇರೆ ಇದೆ. ಪ್ರಧಾನವಾಗಿ ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥದ್ದು ಬೇರೆ ಇದೆ. ಅದರ ಸಾರವೇ ಉಪನಿಷತ್ತು ಅಂತ ಹೇಳ್ತೀವಿ. ಅದರ ಸಾರ ಪುನಃ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಹಸುವಿನ ಹಾಲು ಅಂತ ಹೇಳುವ ಹಾಗೆ, ಅಂದರೆ ವೇದಗಳು ಅನ್ನುವಂತಹ ಹಸುವಿನಿಂದ ಕರೆದಂತಹ ಹಾಲು ಭಗವದ್ಗೀತೆ ಅಂತ ಶ್ರೀಕೃಷ್ಣನೇ ಹೇಳ್ತಾನೆ. ಮುಖ್ಯ ಅತಿಥಿಗಳಾಗಿದ್ದ ಕೆರ್ವಾಶೆ ಮಹಾಲಿಂಗೇಶ್ವರ ದೇವಸ್ಥಾನದ ಮಾಜಿ ಮುಖ್ಯಸ್ಥರಾದ ಕೆಎಸ್ ಶಂಕರ್ ಭಟ್ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಹೆಬ್ರಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ಸುರೇಶ್ ಶೆಟ್ಟಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ವೇದಿಕೆಯಲ್ಲಿ ಶಿವರಾಮ್ ಹೆಗಡೆ ತಳಮನೆ, ಸುಂದರ್ ಹೆಗಡೆ ಮಂಗಳೂರು, ಅರ್ಚಕರಾದ ಅಣ್ಣಯ್ಯ ನಾಯ್ಕ್, ಶಿಕ್ಷಣ ಸಂಯೋಜಕರಾದ ಮಹಾಬಲ್ ನಾಯ್ಕ್ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಸ್ಥಳೀಯ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ದತ್ತ ಜಯಂತಿಯ ಅಂಗವಾಗಿ ಹೆಬ್ರಿ ಬಜರಂಗ ದಳದ ವತಿಯಿಂದ ಪಂಜಿನ ಮೆರವಣಿಗೆಯು ಡಿಸೆಂಬರ್ 27ರಂದು ನಡೆಯಿತು. ಹೆಬ್ರಿಯ ಮುಖ್ಯ ಬೀದಿಯಲ್ಲಿ ಉರಿಯುವ ಪಂಜುಗಳನ್ನು ಹಿಡಿದು ಸಾಗಿದ ದತ್ತ ಮಾಲಾಧಾರಿಗಳು ರಾಷ್ಟ್ರಭಕ್ತಿಯ ಧಾರ್ಮಿಕ ಭಾವನೆಯ ಘೋಷವಾಕ್ಯಗಳನ್ನು ಕೂಗುತ್ತಾ ಸಂಚರಿಸಿದರು. ಈ ಸಂದರ್ಭದಲ್ಲಿ ಹೆಬ್ರಿಯ ಅಶೋಕ್, ಸುಧಾಕರ್ ಹೆಗಡೆ, ಉಮೇಶ್ ನಾಯಕ್, ಟಿಜಿ ರಾಘವೇಂದ್ರ ಮೊದಲಾದವರು ಪಾಲ್ಗೊಂಡಿದ್ದರು. ಹರಿಕಂಡಿಗೆಯ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನದಲ್ಲಿ ಜಿಎಸ್ಪಿ ಮಹಿಳಾ ಸಮಾವೇಶ ಡಿಸೆಂಬರ್ 25ರಂದು ನಡೆಯಿತು. ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ದ ಗುರೂಜಿ ಸುರೇಶ್ ಪೈ ಅವರು ಮಾತನಾಡಿದರು. रुटीन सर्क्युलर देवस्थान फंक्शन तांचे मेन्शन करते आणि कोण येवका तें परत फिक्स जाल्लें आसा. आनी कोण पार्ट घेवका, कोण कॉन्ट्रिब्यूट करता, परत देवाल संकल्प पूण तांचे खातीर आमी एक प्लॅटफॉर्म तशें एक धोरणेरी आयोजीत केले जाता. आनी पुरा लोकांनी एक लक्षात दवरपाक म्हळ्यार आमकां नंबर इज नॉट इम्पॉर्टंट. कित्याक म्हळ्यार पुरा कोण एकूण येता, कोण 4 दीस भगवद्गीत वाचता, कोण मेळटा, पुरा स्पिरिच्युअल मुखार वचना. तांतूं ओनली सिलेक्टेड म्हळ्यार थोडे लोक मात्र हांचो प्रगती करतात. तशें आमकां आमी नंबर घेवन मातशें पडका म्हणना. ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶಿಕ್ಷಕಿ ಮಾಲತಿ ಪೈ ಅವರು ಮಾತನಾಡಿದರು. आम्ही अक्कल घरकडे मासिक कितना पळेली मी तो म्हाका लायक सोरी केजरली म्हाका
हांव BA BEd करून MA MEd करून 2-3 सब्जेक्टांत हांव PG केल्या, MSc इन योगा केल्या, रेकी इन मास्टर डिग्री केल्या. सो हांव योगांत PhD करतस मस्त टीव्हीन तुका हांगा प्रोग्राम दिला वय जाल्यार पुरा कडेन ते लाटपट उलोवचे जाता खंयची खंयची समावेश तूं हंग हें मात्र अम्मार स्थान हंग उलोवता बरें जालें खरें जालें सत्य जावन आशिल्ल्या जनांक पारदर्शक जाल्यार मात्र विचार समजावचे न्हय वारू नाका. येस गुड. सो म्हळ्यार आमकां उलयतना स्टुडंट्स हांकां सपोर्ट दिवन जर्क दिवन उलोवचे निमित्त गुरुजी आपण आसना आमी उलोवच्याक तशी. सो ते यज्ञ करतना केन्ना आम येद रायतस हांव लेखलें अम्मा तूं कसा सांगस पळाव कसाने रेडी जावन ये न्ही तुमी सांगेल कसांनी पुरा बरोवन घेतलो तितलेंची कसाने रेडी जावन ये न्ही सहज जावन सांगता. सो तूं कसं सांगसीत पळा तू हे चरडलकरान सांगसील हांव सांगून हांव तिगेले पैंपणाक पूर समर्पण हांग घेवन राबलें. सो ಕಾರ್ಕಳ ವೆಂಕಟರಮಣಕ हे एक संदर्भारी ಮನಸಾರೆ ಸ್ಮರಣೆ ಕರ್ತೇಚಿ. ಇದೇ ವೇದಿಕೆಯಲ್ಲಿ GSB ಸಮಾಜದ ಮಹಿಳೆಯರು ತಾವು ಜೀವನದಲ್ಲಿ ಕಂಡುಂಡ ಘಟನೆ, ಏಳು ಬೀಳು, ಸಮಸ್ಯೆ ಪರಿಹಾರಗಳ ಬಗ್ಗೆ ವೇದಿಕೆಯಲ್ಲಿ ಮುಕ್ತವಾಗಿ ಹಂಚಿಕೊಂಡರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ಶ್ರೀದೇವರ ಸನ್ನಿಧಿಯಲ್ಲಿ ಮಹಾಪೂಜೆ ನಡೆಯಿತು. ಪ್ರತಿಷ್ಠಿತ ಪೇರ್ಡೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಶಿವರಾಮ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದು, ಅವರು ಇತ್ತೀಚೆಗೆ ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪೇರ್ಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಬಹಳ ದೊಡ್ಡ ಗ್ರಾಮ, 27 ಗ್ರಾಮ ಪಂಚಾಯತ್ ಸದಸ್ಯರನ್ನು ಹೊಂದಿರುವಂತಹ ಒಂದು ದೊಡ್ಡ ಗ್ರಾಮ ಇದು. ಈ ಗ್ರಾಮದ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿಯಲ್ಲಿ ನಾವು ಎಲ್ಲ ಸದಸ್ಯರನ್ನು ಒಟ್ಟಿಗೂಡಿಕೊಂಡು ಒಂದು ಅಭಿವೃದ್ಧಿಯ ಪಥದತ್ತ ಪೇರ್ಡೂರು ಗ್ರಾಮವನ್ನು ಕೊಂಡೊಯ್ಯಬೇಕು ಎನ್ನುವಂಥ ಒಂದು ಆಶೆ ಇದೆ. ಈ ಊರಿನ ಜನರ ಮೂಲಭೂತ ಸೌಕರ್ಯ ಏನಿದೆ, ಪ್ರಥಮವಾಗಿ ಕುಡಿಯುವ ನೀರು, ಎರಡನೇದಾಗಿ ರಸ್ತೆ ಮತ್ತು ದೀಪದ ವ್ಯವಸ್ಥೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಅಂದರೆ ಪಂಚಾಯತ್ ಗ್ರಾಮದ ಪಂಚಾಯತಿನ ಅನುದಾನಕ್ಕೆ ಅನುಗುಣವಾಗಿ ಮಾಡಬೇಕಂತೇಳಿ. ಈ ರಾಜಕೀಯ ಜಂಜಾಟ ಪೇರ್ಡೂರಿನಲ್ಲಿ ಉಂಟು, ಹೌದು. ಅವರೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಎನ್ನುವಂಥ ಒಂದು ಆಕಾಂಕ್ಷೆ ಇದೆ. ಅಂದರೆ ಎಲ್ಲ ಸದಸ್ಯರನ್ನು, ಪೇರ್ಡೂರು ಗ್ರಾಮದ ಜನರನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿ ಒಂದು ಚರ್ಚೆಯನ್ನು ಮಾಡಿ ಒಂದು ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಒಂದು ಉದ್ದೇಶ ಇದೆ. ನೀವು ಹೇಳಿದಾಗೆ ಇದೊಂದು ಬಹಳ ಪುರಾತನವಾದ ದೇವಸ್ಥಾನ ಇದೆ. ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಕಸದ ವಿಲೇವಾರಿ, ಹೌದು, ಅಲ್ಲಲ್ಲಿ ಕಸಗಳನ್ನು ಇದ್ದಾರೆ. ಈಗ ನಾವು ಪಂಚಾಯತ್ ಮುಖಾಂತರವಾಗಿ ಅವರಿಗೆ ನೋಟಿಸನ್ನು ಕೊಟ್ಟು ಅದನ್ನು ಅವರೇ ವಿಲೇವಾರಿ ಮಾಡುವ ಹಾಗೆ ಪಂಚಾಯತಿನಿಂದ ಅದಕ್ಕೆ ಒಂದು ಡಂಪಿಂಗ್ ಯಾರ್ಡ್ ಅಂತೇಳಿ ನಾವು ಮಾಡಿದ್ದೇವೆ. ಅಲ್ಲಿಯೇ ಕಸ ಹಿಡ್ಕೊಂಡು ಹೋಗಿ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಉದ್ದೇಶ ಇದೆ. ಅಂದರೆ ಶಾಸಕರ ಬಗ್ಗೆ ಕಾಪು ಕ್ಷೇತ್ರಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಶಾಸಕರನ್ನು ಕಾಣದೆ ಕೆಲವು ವರ್ಷವಾಯಿತು. ಮುಂದಿನ ಬಾರಿ ಏನಾಗ್ತದೋ ಅದು ಜನರು ನಿರ್ಧರಿಸ್ತಾರೆ, ಪ್ರಶ್ನೆ ಬೇರೆ. ಅಂದರೆ ಶಾಸಕರನ್ನು ಅಂತೇಳಿದರೆ ಇಲ್ಲಿ ಅಭಿವೃದ್ಧಿ ಇದರಲ್ಲಿ ಶಾಸಕರು ಅವರ ಅನುದಾನ ಏನಿದೆ ಅದು ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಆಗ್ತಾ ಇದೆ. ಹೇಳಿದರೆ ನಾವು ಈ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಅವರ ರಾಜಕೀಯ ಗುರು ಇದ್ದಾರೆ, ಶಾಂತರಾಮ್ ಸೂಡ್ರವರು. ಅವರು ನಾನು ಏನು ಈ ಪಂಚಾಯತ್ 2 ಬಾರಿ ಸದಸ್ಯನಾಗಿದ್ದೇನೆ, ಏನು ಈ ಸಲ ಅಧ್ಯಕ್ಷನಾಗಿದ್ದೇನೆ, ಅದಕ್ಕೆಲ್ಲ ಮೂಲ ಕಾರಣರು ಅವರ ಮಾರ್ಗದರ್ಶನ, ಅವರ ಒಂದು ಈಗ ನಮ್ಮ ಸಂಸದರಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು, ಅವರ ಮಾರ್ಗದರ್ಶನದಲ್ಲಿ ಮತ್ತು ಇವರ ಮಾರ್ಗದರ್ಶನದಲ್ಲಿ ಒಟ್ಟಾಗಿ ಪಂಚಾಯತನ್ನು ಕೊಡ್ಕೊಂಡು ಒಂದು ಒಳ್ಳೆಯ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಎನ್ನುವಂಥ ಒಂದು ಉದ್ದೇಶ ಇದ್ದರೆ, ನಾನು ಈ ಗ್ರಾಮದ ಮಟ್ಟಿಗೆ ಹೇಳೋದಾದರೆ ಈ ಜಿಲ್ಲೆಯ ಮಟ್ಟಿಗೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕಾರ್ಯವ್ಯಾಪ್ತಿಗೆ ಒಳಪಟ್ಟು ಹೇಳೋದಿದ್ದರೆ ಒಂದು ಒಳ್ಳೆಯ ಗ್ರಾಮವನ್ನಾಗಿ ಮಾಡಬೇಕು. ನನ್ನ 2.5 ವರ್ಷದ ಅಧಿಕಾರಾವಧಿಯಲ್ಲಿ
ಆಗುವಂಥ ನಮ್ಮ ಕೈಯಿಂದ ಆಗುವಂಥ ಪಂಚಾಯತ್ ಅನುದಾನಕ್ಕೆ ಹೊಂದಿಕೊಂಡು ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದೆ. ಹೆಬ್ರಿಯಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿಗಳ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಚಾಲನೆ ನೀಡಿದರು. ಶಿವಮೊಗ್ಗ ರಂಗಾಯಣದ ಪ್ರಾಯೋಜಕತ್ವದಲ್ಲಿ ಮುದ್ರಾಡಿಯ ನಮತುಳುವೇರ್ ಕಲಾ ಸಂಘಟನೆಯವರು ನಡೆಸಿಕೊಟ್ಟ ಹೆಬ್ರಿ ಬಾರ್ಕೂರು ಶಂಕರನಾರಾಯಣ ಕಾಲೇಜು ವಿದ್ಯಾರ್ಥಿಗಳ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಂಸಲೇಖ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಮಾತನಾಡಿದರು. ಇಲ್ಲಿ 3 ದಿವಸಗಳ ನಾಟಕೋತ್ಸವ ಕಾಲೇಜಿನ ಹುಡುಗರು ಕಲಾವಿದರಾಗಿ ನಾಟಕ ನಡೆಸ್ತಿದ್ದಾರೆ. ಹಾಗೆ 3 ಜಿಲ್ಲೆಗಳ ಇನ್ನಿತರ ಕಾಲೇಜುಗಳ ಕಲಾವಿದರು ಕೂಡ ನಾಟಕೋತ್ಸವ ಆರಂಭಿಸಿದ್ದಾರೆ. ಈ ಆಂದೋಲನ ಇನ್ನು ಕರ್ನಾಟಕದಲ್ಲಿ ಅತಿ ದೊಡ್ಡ ಆಂದೋಲನವಾಗಿ ಪ್ರಾರಂಭವಾಗಬೇಕು. ಬಳಿಕ ಅವರನ್ನು ರಂಗಾಯಣದ ನಿರ್ದೇಶಕರು ಗೌರವಿಸಿದರು. ಈ ಸಂದರ್ಭದಲ್ಲಿ ನಾಟಕ ತಂಡದ ಸುಕುಮಾರ್ ಮೋಹನ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ನಂತರ ಇದೇ ದಿನ ನಾಯಿಕತೆ, 28ರಂದು ಆಟಿಕೆಯ ಬೊಂಬೆ, 29ರಂದು ಸಾಹೇಬರು ಬರುತ್ತಾರೆ ನಾಟಕಗಳು ಪ್ರದರ್ಶಿತಗೊಂಡವು. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಶಾರದಾ ಆನಂದ್. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್ ಮೊಬೈಲ್ 9481 752720.